ಗೋಪಿಚಂದನದ ನಾಮ ಹಾಕಿಕೊಳ್ಳುವುದರ ಅರ್ಥವೇನು ಹೇಳಬಲ್ಲಿರಾ? ವೆಂಕಟನಾಥ, ಗೋಪಿಚಂದನವನ್ನು ಹಚ್ಚುವುದರಿಂದ ಚರ್ಮರೋಗ ದೂರವಾಗಿ ದೇಹದ ಕಾಂತಿ ಹೆಚ್ಚುತ್ತದೆ. ಪ್ರತಿನಿತ್ಯವೂ ತಪ್ಪದೆ 12 ನಾಮಗಳನ್ನು ಧರಿಸುವುದರಿಂದ ಸಂಧ್ಯಾ ವಂದನೆ, ಪೂಜಾದಿ ಕಾರ್ಯಗಳನ್ನು ಆಚರಿಸುವುದರಿಂದ ಮುಕ್ತಿ ಹಾಗೂ ಶಾಶ್ವತ ಸುಖಕ್ಕೆ ಸಾಧನೆಯಾಗುತ್ತದೆ. ಈ ಪಂಚಮುದ್ರೆಗಳನ್ನು ಧರಿಸಲು ಕಾರಣವೇನು? ಪ್ರತಿಯೊಂದು ಕಾರ್ಯವೂ ಕಾರಣದಿಂದಲೇ ಪ್ರಾರಂಭವಾಗುತ್ತದೆ. ನೀನು ಸಕಾಲದಲ್ಲಿ ಸರಿಯಾದ ಪ್ರಶ್ನೆಯನ್ನೇ ಕೇಳಿರುವೆ. ಯಾವುದೇ ಆಚರಣೆಯೂ ಅಂಧಾನುಕರಣೆಯಾದರೆ ಗಂಗಾ ನದಿಯಲ್ಲಿ ವಾಸಿಸುವ ಮೀನಿನಂತೆ. ಪವಿತ್ರವಾದ ಜಲದಲ್ಲಿ ವಾಸಿಸುತ್ತಿದ್ದರೂ ತೀರ್ಥ ಸ್ನಾನದ ಫಲವಿಲ್ಲದೆ ಜೀವನವೇ ವ್ಯರ್ಥವಾದಂತೆ. ಹಾಗಾದರೆ ನನಗೆ ಈ ಆಚರಣೆಯ ಸಂಪೂರ್ಣ ಅರ್ಥವನ್ನು ತಿಳಿಸಿಕೊಡಿ. ತಿಳಿಸುತ್ತೇನೆ. ನಾವು ಈ ಮುದ್ರಾಧಾರಣೆಯ ಲಾಂಛನವನ್ನು ಧರಿಸುವುದು ನಾವು ಆ ವಿಷ್ಣುವಿನ ಪಾರಮ್ಯತೆಯನ್ನು ಒಪ್ಪಿಕೊಂಡಿದ್ದೇವೆಂದು ನಮಗೂ ಸಮಾಜಕ್ಕೂ ತೋರಿಸುವುದಕ್ಕೆ. ಅದೇನು ನಮಗೆ ಬೇರೆ ತೋರಿಸಿಕೊಳ್ಳುವುದು? ಇದರಲ್ಲಿ ಏನು ವಿಶೇಷತೆ? ವೆಂಕಟನಾಥ, ನಮಗೆ ಎಂದರೆ ನಮ್ಮ ಆತ್ಮ ಈ ಲಾಂಛನದೊಂದಿಗೆ ಸದಾ ವಿಷ್ಣು ಧ್ಯಾನದಲ್ಲಿ ಅವನ ನೆನಪಿನಲ್ಲೇ ಇರಲಿ ಎಂದು. ಇದು ಸಮಾಜಕ್ಕೆ ತೋರಿಕೆ ಎನಿಸಿದರೂ ಈ ಲಾಂಛನಗಳನ್ನು ಧರಿಸಿದ ನಮ್ಮನ್ನು ಕಂಡವರಿಗೆ ಆ ಕ್ಷಣದಲ್ಲಿ ದೈವಿಕ ಭಾವನೆ ಉಜ್ವಲವಾಗಿ ಬೆಳಗಿ ಅವರ ಸಂಚಿತ ಪಾಪಗಳು ನಾಶವಾಗುತ್ತವೆ. ಇದರಿಂದ ನಮ್ಮ ಬ್ರಾಹ್ಮಣ್ಯಕ್ಕೂ ನಿಜವಾದ ಅರ್ಥ ಬರುತ್ತದೆ. ಹೌದು ಬಾಬಾ, ನೀವು ಹೇಳಿದ್ದು ಸರಿ. ಮನು ಹೇಳಿದಂತೆ ನಮ್ಮ ಸಾಮಾಜಿಕ ಕರ್ತವ್ಯಗಳಲ್ಲಿ ಒಂದಾದ ಧಾರ್ಮಿಕ ಕರ್ತವ್ಯವನ್ನು ನಮಗೆ ತಿಳಿಯದಂತೆ ನಾವು ನಿರ್ವಹಿಸಿದಂತಾಗುತ್ತದೆ. ವೆಂಕಟನಾಥ, ಇದು ಸುದರ್ಶನ ಮುದ್ರೆ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ, ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಈ ಚಕ್ರ ಮುದ್ರೆ ಧರಿಸುವುದರಿಂದ ಶತ್ರುನಾಶವಾಗಿ ಅಜ್ಞಾನ ನಿವಾರಣೆಯಾಗುತ್ತದೆ. ವೆಂಕಟನಾಥ, ಇದು ಶಂಖಮುದ್ರೆ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿ ಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾತಿನಂ. ವೆಂಕಟನಾಥ, ಈ ಮುದ್ರೆಯನ್ನು ಧರಿಸುವುದರಿಂದ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ. ಇದು ಗದಾಮುದ್ರ. ಬ್ರಹ್ಮಾಂಡ ಭುವನಾಲಯಂ ಮೂಲಸ್ತಂಭೆ ಗದಾಧರಂ ಕೌಮೋದಕಿ ಕರೆಯಸ್ಯ ತಂ ನಮಾಮಿ ಗದಾಧರಂ. ಈ ಗದಾಮುದ್ರೆಯನ್ನು ಧರಿಸುವುದರಿಂದ ಮಾಡಿದ ಪಾಪಗಳು ನಾಶವಾಗುತ್ತವೆ. ವೆಂಕಟನಾಥ, ಇದು ಪದ್ಮಮುದ್ರೆ. ಇದನ್ನು ಹೃತ್ಪದ್ಮ ಎಂದು ಕರೆಯುತ್ತಾರೆ. ನಮ್ಮ ಹೃದಯದಲ್ಲಿ ಅಷ್ಟದಳ ಪದ್ಮವಿದೆ. ಆ ಅಷ್ಟದಳ ಪದ್ಮದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಹೆಚ್ಚಿಸಲು ಆ ಅಷ್ಟದಳ ಪದ್ಮವನ್ನು ಅರಳಿಸಬೇಕು. ಅದಕ್ಕಾಗಿ ಈ ಪದ್ಮ ಮುದ್ರೆಯನ್ನು ಧರಿಸಲಾಗುತ್ತದೆ. ಸಂಸಾರ ಭಯಭೀತಾನಾಂ ಯೋಗೀನಾಂ ಅಭಯಪ್ರದಃ ಪದ್ಮಹಸ್ತೇನ ಯೋ ದೇವೋ ಯೋಗೀಶಂತು ನಮಾಮ್ಯಹಂ. ಈ ಪದ್ಮ ಮುದ್ರೆಯನ್ನು ಹೃತ್ಪದ್ಮ ಎಂದು ಕರೆಯುತ್ತಾರೆ. ಅದಕ್ಕಾಗಿ ಈ ಪದ್ಮ ಮುದ್ರೆಯನ್ನು ಧರಿಸಬೇಕು. ವೆಂಕಟನಾಥ, ಇದು ನಾರಾಯಣ ಮುದ್ರೆ. ಉಳಿದೆಲ್ಲ ಮುದ್ರೆಗಳನ್ನು ದೇಹದ ಒಂದೊಂದೇ ಅಂಗಗಳ ಮೇಲೆ ಧರಿಸಿದರೆ ಈ ನಾರಾಯಣ ಮುದ್ರೆಯನ್ನು ಉಳಿದ ಎಲ್ಲಾ ಅಂಗಗಳ ಮೇಲೂ ಧರಿಸಬೇಕು. ಅದಕ್ಕಾಗಿ ಈ ಮುದ್ರೆ ಧರಿಸುವಾಗ ಸರ್ವತ್ರ ವಿದ್ಯತೇತ್ ಎಂಬ ಮಂತ್ರ ಉಚ್ಚರಿಸಬೇಕು. ಈ ಮುದ್ರೆಯನ್ನು ದೇಹದಲ್ಲೆಲ್ಲ ಧರಿಸುವುದರಿಂದ ಇಡೀ ದೇಹವೇ ನಾರಾಯಣಮಯವಾಗುವುದು. ಪ್ರತಿ ಬಾರಿ ಈ ಮುದ್ರೆಯನ್ನು ಧರಿಸುವಾಗಲೂ ಓಂ ನಮೋ ನಾರಾಯಣಾಯ ಎಂಬ ಮೂಲ ಮಂತ್ರವನ್ನು ಜಪಿಸಬೇಕು. ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ
ದೃಷ್ಟ್ವೇವ ಲಭತೆ ಮುಕ್ತಿ ಚಾಂಡಾಲೋ ಬ್ರಹ್ಮಪಾತಕ. ವೆಂಕಟನಾಥ, ತಿಳಿಯಿತೆ? ಹಾಗಾದರೆ ನಾವು ಈ ಮುದ್ರಾಧಾರಣೆಯಿಂದ ದೈವ ಸಾನ್ನಿಧ್ಯವನ್ನು ಹೊಂದಿ ಸಮಾಜಕ್ಕೆ ಆದರ್ಶವಾಗಿ ದಾರಿದೀಪವಾಗುತ್ತೇವಲ್ಲವೇ? ಸರಿಯಾಗಿ ಹೇಳಿದೆಯಪ್ಪ. ನಮ್ಮ ಎಲ್ಲ ಶಾಸ್ತ್ರ ಸಂಪ್ರದಾಯ ಆಚರಣೆಗಳಿಗೂ ತನ್ನದೇ ಆದಂತಹ ಸ್ಪಷ್ಟ ಕಾರಣ ಉದ್ದೇಶಗಳಿವೆ. ಅದನ್ನು ಅರಿಯದವರು ಇದನ್ನು ಅಂಧಾನುಕರಣೆ ಎನ್ನುತ್ತಾರೆ. ಅರಿತು ನಡೆಯುವವರು ಸದ್ಗತಿ ಹೊಂದುತ್ತಾರೆ.